ಯಾಕೋ ಏನೋ ಗೊತ್ತಿಲ್ಲ, ದಿನದಿಂದ ದಿನಕ್ಕೆ ಈ ರೇವತಿ ಸಿಕ್ಕಾಪಟ್ಟೆ ಹುಚ್ಚಿಡಿಸ್ತಾ ಇದ್ದಾಳೆ. ನಾನು ಸಿಕ್ಕಾಪಟ್ಟೆ ಹುಡುಗಿರನ್ನ ನೋಡಿದ್ದೀನಿ. ಈ ರೇವತಿ ಏನು ಹೇಳ್ಕೊಳಂತ ಸುಂದ್ರಿ ಏನಲ್ಲ, ಆದರೂ ಇವಳ ಮೇಲೆ ಇಂಟ್ರೆಸ್ಟ್ ಯಾಕೆ ಜಾಸ್ತಿ ಇದೆ ಗೊತ್ತಾ? ಅದೇನೋ ಅಂತಾರಲ್ಲ, ಬೇಕು ಅನ್ನೋರ್ಗಿನ್ನ ಬೇಡ ಅಂದವ್ರ ಮೇಲೇ ಆಸೆ ಜಾಸ್ತಿ. ಬ್ಯಾಂಕಲ್ಲಿ ಬೇಕು ಅನ್ನೋರ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಹುಡುಗಿರ ವಿಷಯದಲ್ಲಿ ಬೇಡ ಅನ್ನೋರ್ ಮೇಲೇ ಆಸೆ ಜಾಸ್ತಿ. ಅದಕ್ಕೆ ರೇವತಿ ಅಂದರೆ ನನಗೇನೋ ಒಂಥರ, ಅದನ್ನು ಎಕ್ಸ್ಪ್ಲೈನೇ ಮಾಡೋದಕ್ಕಾಗಲ್ಲ, ಒಂದು ಅಟ್ರಾಕ್ಷನ್ ಇದೆ. ನಿಜ ತಾನೆ? ಹೂನಾ? ಹೂ ಅನ್ನೋ ಹಿಂಗೆ ತಲೆ ಅಲ್ಲಾಡಿಸ್ಬೇಕು. ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಿನಗೆ. ಮೊದಲಾಗಿದ್ರೆ ಪ್ರೀತಿಯಿಂದ ಹೂ ಅಂತ ಅನ್ನಿಸ್ತಿದೆ, ಈಗ ಒತ್ತಾಯ ಮಾಡಿ ಹೂ ಅನ್ನಿಸ್ಬೇಕಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ನಿನ್ನ ಅಧಿಕ ಪ್ರಸಂಗತನ. ಹಣೆ ಬರಹಕ್ಕೆ ಹೊಣೆ ಯಾರು? ಬಾಯಿ ಮುಚ್ಕೊಂಡು ನಿನ್ ಪಾಡಿಗೆ ನೀನ್ ಸುಮ್ಮನೆ ಇದ್ದಿದ್ರೆ ನಿನ್ನ ರಾಣಿ ತರ ನೋಡ್ಕೋಬೋದಾಗಿತ್ತೇನೋ. ಆದ್ರೆ ಏನ್ ಮಾಡೋಣ, ನಮ್ಮ ಮಾತು ಯಾರು ಕೇಳಲ್ಲ. ಈಗ ನೋಡು, ಕಸನ ಕ್ಲೀನಾಗಿ ಗುಡಿಸಿ ಮೂಲೆಯಲ್ಲಿ ಇಡ್ತಾರಲ್ಲ, ಹಾಗಾಗಿದೆ ನಿನ್ ಪರಿಸ್ಥಿತಿ. ಅಯ್ಯೋ ಅಯ್ಯೋ. ಕಣ್ಣಲ್ಲಿ ಜ್ವಾಲಾಮುಖಿ. ಬೈಬೇಕು ಅನಿಸ್ತಾ ಇದೆ ತಾನೇ ನಿನ್ಗೆ? ಶಾಪ ಹಾಕ್ಬೇಕು ಅನಿಸ್ತಾ ಇದೆ ತಾನೇ ನಿನ್ಗೆ? ಬೈಯೋದಿಕ್ಕೆ ಬಾಯಿಲ್ಲ, ಶಾಪ ಹಾಕೋದಿಕ್ಕೆ ಕೈ ಇಲ್ಲ. ಆದ್ರೂ ನಿನ್ನ ಹೆಂಡತಿ ಕಣೆ, ಅದಕ್ಕೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ಸೀಕ್ರೆಟ್ಸ್ ಇರಬಾರ್ದು ಪವಿತ್ರ. ಅದಕ್ಕೆ ನನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ಕ್ಲೀನಾಗಿ ನೀನು ಒಪ್ಪಿಸ್ತಾ ಇದ್ದೀನಿ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಲೀಲಾ ಅವ್ರ ಅಪ್ಪನ ಮೇಲೆ ರೇಪ್ ಅಟೆಂಪ್ಟ್ ಆರೋಪ ಬಂತು. ಆದ್ರೆ ಆ ಏಜೆ ಭಯದಿಂದ ಆ ವಿಚಾರ ಅಲ್ಲೇ ನಿಂತೋಯ್ತು. ಅವ್ರ ಪಾಡಿಗೆ ಅವ್ರು ಪುಸುಕ್ಕಂತಿಂಗ್ ಹೊರಟೋದ್ರು. ಆದ್ರೆ ನಾನು ಸುಮ್ಮನೆ ಬಿಡ್ತೀನ? ರೇಪ್ ಅಟೆಂಪ್ಟ್ ಅನ್ನೋ ಕೆಂಡಾನ ಬೂದಿಯಿಂದ ವರ್ಸಿ ತೆಗಿತೀನಿ, ತೆಗೆದು ಬೆಂಕಿ ಹಚ್ತೀನಿ. ಆ ಬೆಂಕಿಲ್ ಚಳಿ ಕಾಯಿಸ್ಕೊಳ್ತೀನಿ ಕಣೆ. ವೆರಿ ಸಿಂಪಲ್ ಡಾರ್ಲಿಂಗ್. ಯಮ್ಮ, ಆ ರೇವತಿ ಗುಂಗಲ್ಲಿ ಇದೊಂದು ಮಿಸ್ಟೇಕ್ ಆಗೋಯ್ತು ನೋಡು. ಹಾ, ಎಲ್ಲಿದೆ ಇವಾಗ? ಸಿಚುಯೇಷನ್ನ ಹೇಗೆ ಬೇಕೋ ಹಾಗೆ ನನ್ನ ಪ್ರಕಾರ ಟರ್ನ್ ಮಾಡ್ಕೊಳ್ತೀನಿ. ಆಮೇಲೆ ಆ ಲೀಲನ್ ಸೊಕ್ಕು ಮುರಿತೀನಿ. ಆಮೇಲೆ ನನ್ನ ಚೆಲುವಿನ ಚಿತ್ತಾರ ರೇವತಿನ ನನ್ನ ವಶಕ್ಕೆ ಪಡ್ಕೋಬೇಕು. ಒಂದೇ ಏಟಿಗೆ 2 ಹಕ್ಕಿ ಅನ್ನೋದನ್ನ ಸುಳ್ಳು ಮಾಡಿ 3 ಹಕ್ಕಿ ಹೊಡಿತೀನಿ. ಬರಲ್ಲ ನಾನು? ಟೈಮ್ ಆಯ್ತು. ಈ ವಿಷಯನ ಯಾರ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡ. ಡಿಸ್ಕಸ್ ಮಾಡಕ್ ನಿನಗೆ ಬಾಯಲ್ಲಿದೆಯಾ? ಬರ್ಲಾ? ಬಾಯ್. ಜೀವನ ಒಂದು ನಾಟಕ ಅಂತ ಹೇಳ್ತಾರೆ. ಹಾಗೆ ಅಂತ ನಾಟಕ ಆಡ್ಕೊಂಡು ಜೀವನ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಈ ಜಾಗದಲ್ಲಿ ಅವನಾರ ಗಂಡ್ಸಿದ್ದಿದ್ರೆ ಇಡೀ ಜೀವನ ನಾನು ಗಂಡ್ಸು ಅಂತ ನಾಟಕ ಆಡ್ಕೊಂಡು ಓಡಾಡಬೇಕು, ಹಾಗೆ ಮಾಡ್ತಿದ್ದೆ. ನಿನ್ನ ಅದೃಷ್ಟ ನೀನು ಹೆಂಗ್ಸಾಗಿದೆಯಾ? ಅಕ್ಕ, ಅಲ್ಲಿ ಏನ್ ನಡೀತಿದೆ ಅಕ್ಕ? ಅವಳೆಲ್ಲಾನು ಬಾಯಿ ಬಿಟ್ಟಿದ್ದಾಳೆ ಅಂದ್ಮೇಲೆ ನಿಮ್ಮನ್ನ ಇಷ್ಟಿಗಾಗ್ಲೇ ಕರೆದು ಪನಿಷ್ಮೆಂಟ್ ಕೊಡ್ಬೇಕಿತ್ತಲ್ವಾ? ಯಾಕೆ ಕರ್ದಿಲ್ಲ? ದುರ್ಗಾ, ದುರ್ಗಾ, ದುರ್ಗಾ,
ಬಂದೆ ಬಂದೆ ಯಜೆ. ಅಕ್ಕ ಪ್ಲೀಸ್ ಅಕ್ಕ, ನನ್ನನ್ನು ಮಾತ್ರ ಸಿಕ್ಕಾಕ್ಸ್ಬೇಡಿ. ನಾನು ನಿಮ್ಗಿಂತ ಚಿಕ್ಕವಳು. ನಾನೇ ತಪ್ಪೊಪ್ಕೊಂಡ್ಬಿಡ್ತೀನಿ. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ದೇವ್ರೆ ದೇವ್ರೆ ದೇವ್ರೆ, ನನ್ನನ್ನು ಮಾತ್ರ ಕಾಪಾಡಪ್ಪ ಪ್ಲೀಸ್ 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 ಪ್ಲೀಸ್. ರೀ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬೋದಲ್ವಾ? ನೀನು ಯಾವಾಗಲೇ ಮುಹೂರ್ತ ನೋಡೋಕೆ ಶುರು ಮಾಡಿದೆ? ರಾಹುಕಾಲ ಗುಳಿಕ ಕಾಲ ಎಲ್ಲ ನೋಡ್ತಾ ಕೂತ್ರೆ ತರಕಾರಿ ಫ್ರೆಶ್ ಆಗಿರುತ್ತಾ? ತಗೊಂಬರ್ತೀನಿ, ಒಗ್ಗರಣೆ ರೆಡಿ ಮಾಡು. ಅಲ್ಲ ರೀ, ಅಮ್ಮ, ಅಪ್ಪ ಏನಾದರೂ ಅಕ್ಕಪಕ್ಕದ ಮನೆಯವ್ರ ಮಾತು ಕೇಳಿಸ್ಕೊಂಡ್ರೆ ಏನು ಗತಿ? ನಿಮ್ಮಪ್ಪ ನನ್ನ ಮಾತೇ ಕೇಳಲ್ವೇಲೆ, ಯಾರ ಮಾತು ಕೇಳಲ್ಲ. ಲೀಲಾ, ಕೌಸಲ್ಯ, ಶ್ರೀಮಂತರ ಮನೆಗೆ ಬಂದು ಹೀಗೆಲ್ಲ ನಾಟಕ ಆಡಿದ್ರೆ ನಿಮಗೆ ದುಡ್ಡು ಸಿಗುತ್ತೆ ಅಂತ ಹೀಗೆ ಮಾಡಿದೆ. ಓಕೆ, ನಾನು ನಿನ್ನ ಮಾತನ್ನು ನಂಬ್ತೀನಿ. ಆದರೆ ನಾನು ಕೇಳೋ ಕೆಲವು ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು. ಕ್ವೆಶ್ಚನ್ ನಂಬರ್ 1. ಎಜೆ ಮನೆ ಫಂಕ್ಷನ್ ಅಂದರೆ 100 ಜನ ದುಡ್ಡಿರೋರು ಬಂದಿರ್ತಾರೆ. ಅಷ್ಟು ಜನನ ಬಿಟ್ಟು ನೀನು ಲೀಲಾ ತಂದೆನೇ ಯಾಕೆ ಟಾರ್ಗೆಟ್ ಮಾಡಿದೆ? ಕ್ವೆಶ್ಚನ್ ನಂಬರ್ 2. ನೀನು ಹೇಳಿದಾಗೆ ನೀನು ದುಡ್ಡಿಗೆ ಮಾಡಿದ್ಯಾ ಅಂತಾನೆ ಇಟ್ಕೊಳ್ಳಿ. ಹಾಗಿದ್ಮೇಲೆ ಇನ್ಸಿಡೆಂಟ್ ನಡೆದು ಇಷ್ಟೊತ್ತಾದರೂ ನೀನು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಕ್ವೆಶ್ಚನ್ ನಂಬರ್ 3. ಸರ್, ನಿಮ್ಮ ಕೈ ಮುಗಿತೀನಿ ಸರ್. ನಿಮ್ಮ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಅಕ್ಕ, ಅವಳು ಯಾಕೋ ಫುಲ್ ಡೀಟೇಲ್ ಆಗಿ ಹೇಳ್ತಾಳೆ ಅನ್ಸುತ್ತೆ. ನನಗೆ ಯಾಕೋ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ಅನಿಸ್ತಿದೆ. ಮನೆ ಬಿಟ್ಟು ಓಡ್ಬಿಟ್ರಿ ಅಂತ. ನೀವು ಹೇಳ್ದಾಗೆ ಬಂದು ನಾನು ಎಲ್ಲ ಸತ್ಯನೂ ಒಪ್ಕೊಂತೀನಿ. ಆದರೆ ಈ ಥರ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಬೇಡಿ ಸರ್. ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.